ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಶುಭೋದಯ. 7 ಗಂಟೆ ಆಯಿತು ಪ್ರಿಯರೇ. ಬೆಳಗಾಗಿ ಎಷ್ಟೋ ಹೊತ್ತಾಯ್ತಲ್ಲವೇ? ಈಗಾಗಲೇ ನೀವು ಎದ್ದಿರುತ್ತೀರೆಂದು, ದೇವರೊಂದಿಗೆ ವೈಯಕ್ತಿಕ ಸಮಯ ಕಳೆದಿರುತ್ತೀರೆಂದು ನಂಬುತ್ತೇನೆ. ಒಂದು ವೇಳೆ ನೀವು ತಡ ಮಾಡಿ ಮಲಗಿ ಇನ್ನೂ ಹಾಸಿಗೆ ಮೇಲೆ ಮಲಗಿರೋದಾದರೆ ಇವಾಗಲಾದರೂ ಎದ್ದಿರಿ. ದೇವರ ವಾಕ್ಯ ಮತ್ತೊಂದು ಸಾರಿ ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತಿನೊಂದಿಗೆ ನಾವು ಎಚ್ಚರಗೊಂಡು ದಿನವಿಡೀ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಾ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುತ್ತಾ ನಾವು ಹೋಗುವ ಸ್ಥಳದಲ್ಲೆಲ್ಲ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬ ಧೈರ್ಯದಿಂದ ಬದುಕಲು ಸಹಾಯ ಮಾಡಿರಿ. ನಿಮ್ಮ ಆಶೀರ್ವಾದ ಈ ಉದಯ ಕಾಲದಲ್ಲಿ ನಮ್ಮೆಲ್ಲರ ಮೇಲೆ ಸುರಿಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬೈಬಲ್ ನಿಮ್ಮ ಹತ್ರ ಇದೆಯಾ ಪ್ರಿಯರೇ? ಬೈಬಲ್ ಓದುತ್ತಾ ಇದ್ದೀರಾ? ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೀರಾ? ಬದುಕುವಂತಹ ಈ ನಮ್ಮ ಬದುಕಿನಲ್ಲಿ ಬದುಕುವಾಗ ಎಲ್ಲವೂ ಕೂಡ ಬಹಳ ಚೆನ್ನಾಗಿರಬೇಕೆಂದು ಕೋರಿಕೊಳ್ತೇವೆ. ಮುಖ್ಯವಾಗಿ ಯೇಸುವನ್ನು ನಂಬಿದ ನಂತರ ನನಗೆ ಯಾಕೆ ಬರ್ತಿವೆ ಈ ಬಾಧೆಗಳು? ಪ್ರಾರ್ಥಿಸಿದ್ರೂ ಕೂಡ ಏನ್ ಪ್ರಯೋಜನ? ನನಗೆ ಯಾಕೆ ಈ ಸಮಸ್ಯೆ ಬರ್ತಿವೆ? ನನಗೇ ಎಲ್ಲರೂ ಆಡಬಾರದ ಮಾತುಗಳನ್ನಾಡ್ತಿದ್ದಾರೆ. ನಾನೇ ಅನೇಕ ವಿಧವಾದ ತೊಂದರೆಗಳಿಗೆ ಒಳಗಾಗುತ್ತಿದ್ದೇನೆ. ಮೊದಲು ಇಷ್ಟ ಬಂದಂತೆ ಬದುಕಿದಾಗ ಎಲ್ಲರೂ ನನಗೆ ಭಯಪಡ್ತಾ ಇದ್ರು. ಈಗ ಎಲ್ಲರಿಗೆ ಹೆದರಿ ನಾನು ಓಡಿ ಹೋಗಬೇಕಾಗ್ತಿದೆ ನನ್ನ ಮನಸಾಕ್ಷಿ ನಿಮಿತ್ತ. ಮುಂಚೆ ಇಷ್ಟ ಬಂದಂತೆ ಬದುಕಿದಾಗ ನನಗೆ ಯಾವ ಬಾಧೆ ಇರಲಿಲ್ಲ. ಆದರೆ ಯೇಸುವನ್ನು ನಂಬಿದ ನಂತರ ಈಗ ಚಿಕ್ಕ ತಪ್ಪು ಮಾಡಿದ್ರೂ ಕೂಡ ನನ್ನ ಮನಸ್ಸು ಹಾಳಾಗುತ್ತಿದೆ ಎನ್ನುವಂತೆ ಸೂಕ್ಷ್ಮವಾದ ಮನಸಾಕ್ಷಿಯುಳ್ಳಂಥವರು, ಕ್ರಿಸ್ತನ ಮಕ್ಕಳಾಗಿರುವಂಥವರು ಹೀಗೆ ಹೇಳ್ತಿರ್ತಾರೆ. ಖಂಡಿತವಾಗಿಯೂ ನೀರಲ್ಲಿ ಮುಳುಗಿದವನಿಗೆ ಎಲ್ಲಿ ಚಳಿ ಆಗುತ್ತೆ ಅನ್ನುವಂತೆ ಆ ಪಾಪದಲ್ಲಿರುವವನಿಗೆ, ಸೈತಾನನ ಸಂಬಂಧಿಯಾಗಿರುವವನಿಗೆ ಯಾವ ಬಾಧೆ ಇರಲ್ಲ, ಆದರೆ ಮತ್ತಲ್ಲೇ ಇರ್ತಾನೆ. ಆದರೆ ಕರ್ತನಿಗೋಸ್ಕರ ಬದುಕಬೇಕೆಂದಿರುವವರಿಗೆ ಈ ಲೋಕ ಯಾವಾಗಲೂ ವಿರುದ್ಧವಾಗಿರುತ್ತೆ. ಈ ಮಣ್ಣಿನ ಶರೀರದೊಂದಿಗೆ ಹೋರಾಡುವಂಥದ್ದು ಕಷ್ಟಕರವಾಗಿಯೇ ಇರುತ್ತೆ. ಆದಾಗ್ಯೂ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಆತನು ಮಾಡುವ ಉಪಕಾರಗಳಲ್ಲಿ ದೊಡ್ಡ ಉಪಕಾರ ಯಾವುದು ಗೊತ್ತಾ? ನಿಮಗೆ ಉಂಟಾಗುವಂತಹ ಪ್ರತಿಯೊಂದು ಅಪಕಾರವನ್ನು ದೇವರು ಉಪಕಾರವಾಗಿ ಮಾರ್ಪಡಿಸ್ತಾರೆ. ನಿಮಗೆ ಉಂಟಾಗುವ ನಷ್ಟವನ್ನು ನಿಮಗೆ ಲಾಭವಾಗಿ ಮಾರ್ಪಡಿಸ್ತಾರೆ. ನಿಮಗೆ ಉಂಟಾದಂತಹ ಬಾಧೆಯನ್ನು ನಿಮಗೆ ಆದಾಯವಾಗಿ ಮಾರ್ಪಡಿಸ್ತಾರೆ. ನಿಮಗೆ ಪ್ರತಿಫಲ ಕೊಡ್ತಾರೆ. ಅದಕ್ಕಾಗಿಯೇ ನಾವು ಕ್ರಿಸ್ತನ ನಿಮಿತ್ತ ಶ್ರಮೆ ಪಡುತ್ತಿರುವಾಗ, ಕ್ರಿಸ್ತನ ನಿಮಿತ್ತ ನಿಂದಿಸಲ್ಪಡುತ್ತಿರುವಾಗ ದುಃಖಪಡುವ ಅವಶ್ಯಕತೆ ಇಲ್ಲ. ಎಲ್ಲಿಗೆ ಹೋದರೂ ಕೂಡ, ಎಂಥದ್ದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಯಾವ ರೀತಿಯಾಗಿ ಮನುಷ್ಯರು ನಮಗೆ ಟ್ರೀಟ್ ಮಾಡಿದ್ರೂ ಕೂಡ, ಯಾವುದೇ ರೀತಿಯಾಗಿ ನಮ್ಮ ವಿಷಯದಲ್ಲಿ ಪ್ರವರ್ತಿಸಿದ್ರೂ ಕೂಡ, ಅವೆಲ್ಲವುಗಳನ್ನು ದೇವರು ನಮಗೆ ಅನುಕೂಲವಾಗಿ ಮಾರ್ಪಡಿಸಿ ಮತ್ತಷ್ಟು ನಾವು ಅನುಭವಸ್ಥರಾಗುವ ಹಾಗೆ, ಪ್ರೇಮ ಪೂರ್ಣರಾಗಿರುವ ಹಾಗೆ, ಆತನ ಸಾರೂಪ್ಯ ತೋರಿಸುವವರನ್ನಾಗಿ ಮಾರ್ಪಡಿಸಿಕೊಳ್ತಾರೆ. ಉದಾಹರಣೆಗೆ ನಮ್ಮ ಪರಿಶುದ್ಧನಾದ ಪೌಲನ ಕುರಿತಾಗಿ ನೀವು ಸ್ವಲ್ಪ ಧ್ಯಾನಿಸುವುದಾದರೆ, ಪೌಲನ ಜೀವಿತ ವಿಧಾನವನ್ನು, ಅವನು ಮಾಡಿದ ಸೇವೆ ವಿಧಾನವನ್ನು ಗುರುತಿಸಿ ಗ್ರಹಿಸುವುದಾದರೆ, ಬಹುಶಃ ಅವನು ಎದುರಿಸಿರುವಷ್ಟು ಹೋರಾಟಗಳು, ಶ್ರಮೆಗಳು ಈ ದಿನ ನಮ್ಮಂತಹ ಸೇವಕರಿಗೆ ಇಲ್ವೇ ಇಲ್ಲ ಪ್ರಿಯರೇ. ಆದರೆ ಅಷ್ಟೊಂದು ಹೋರಾಟಗಳು, ಆಟಂಕಗಳು, ಶ್ರಮೆಗಳು ಎದುರಾದರೂ ಕೂಡ ನಿಲ್ಲಿಸಲಾರದೆ ಮುಂದೆ ಸಾಗುತ್ತಾನೆ. ಅವೆಲ್ಲವುಗಳನ್ನು ಅನುಕೂಲವಾಗಿ ಮಾಡಿಕೊಂಡು ಕರ್ತನ ಸುವಾರ್ತೆಯನ್ನು ಮತ್ತಷ್ಟು ಹೆಚ್ಚಾಗಿ ಪ್ರಕಟಿಸುತ್ತಾನೆ. ದೇವರ ಮಕ್ಕಳ ಜೀವಿತದಲ್ಲಿ ಎದುರಾಗುವಂತಹ ಪ್ರತಿಯೊಂದು ಹೋರಾಟ ಜಯಕ್ಕೆ ಕಾರಣವಾಗ್ತದೆ ಎಂಬುದನ್ನು ಗುರುತಿಸಬೇಕು. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು 1ನೇ ಅಧ್ಯಾಯದ 12ನೇ ವಚನದಲ್ಲಿ ಹೇಳುವುದೇನೆಂದರೆ, ಸಹೋದರರೇ, ನನಗೆ ಸಂಭವಿಸಿರುವುದೆಲ್ಲ ಸುವಾರ್ತೆಯು ಇನ್ನೂ ಹೆಚ್ಚಾಗಿ ಪ್ರಬಲಗೊಳ್ಳುವುದಕ್ಕಾಗಿ ಸಂಭವಿಸಿದವೆಂದು ನೀವು ತಿಳ್ಕೊಳ್ಳಬೇಕೆಂದು ಕೋರುತ್ತೇನೆ. ಏನು ಸಂಭವಿಸಿತು ಪೌಲನಿಗೆ? ಹೂವಿನ ಹಾರ ಹಾಕಿದ್ರೋ? ಸನ್ಮಾನ ಮಾಡಿದ್ರೋ? ಆ ಪೌಲನ ಜೀವಿತದಲ್ಲಿ ಏನು ಸಂಭವಿಸಿತು? ಸುವಾರ್ತೆ ಪ್ರಕಟಿಸದಿದ್ದರೆ ನನಗೆ ಶ್ರಮೆ ಅನ್ನುತ್ತಾ ಅನೇಕ ಶ್ರಮೆಗಳ ಮಧ್ಯದಲ್ಲಿಯೂ ಕೂಡ ಮುಂದಕ್ಕೆ ಸಾಗುತ್ತಿರುವಂತಹ ಪೌಲನ ಜೀವಿತದಲ್ಲಿ ಎಷ್ಟೋ ಆಟಂಕಪಡಿಸುವಂತಹ ಕಾರ್ಯಗಳು ನಡೆದುವು. ಬಂಧನಗಳು, ನಿಂದೆಗಳು, ಹಿಂಸೆಗಳು ಅನುಭವಿಸುತ್ತಾನೆ. ಅವೆಲ್ಲವುಗಳ ವಿಷಯದಲ್ಲಿ ಹೇಳ್ತಾನೆ, ಇವು ನನಗೆ ಮತ್ತಷ್ಟು ಹೆಚ್ಚು ಸುವಾರ್ತೆ ಪ್ರಕಟಿಸಲು ಕಾರಣವಾದವು ಅನ್ನುತ್ತಾನೆ. ಹೇಗೆಂದರೆ, ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ
ಪಹರಿಯವರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು. ನನಗುಂಟಾದ ಶ್ರಮೆಗಳು, ಆ ಕ್ರಿಸ್ತನ ನಿಮಿತ್ತ ಉಂಟಾದ ಶ್ರಮೆಗಳು ಅರಮನೆಯ ಪಹರಿಯರೆಲ್ಲರಿಗೂ, ಅಂದರೆ ಸೇನೆ. ಇದು ವಿಚಿತ್ರವಾಗಿದೆ ಈ ಮಾತು ನಮಗೆ. ರೋಮನ್ ಸೈನಿಕರು ಇಂತಹ ಕೈದಿಗಳಿಗೆ ಕಾಯುವಾಗ 6 ಗಂಟೆಗೆ ಒಂದು ಸಾರಿ ಬದಲಾಗುತ್ತಿರುತ್ತಾರೆ. ಆ ರೋಮ್ ಸೈನಿಕರು ಹೇಗೆ ಕಾವಲು ಕಾಯ್ತಾ ಇದ್ರು ಗೊತ್ತಾ? ಈ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ಸೆರೆಮನೆಗಳಾಗಲಿ ಕಬ್ಬಿಣದ ಕಸ್ಟಡಿಗಳು ಇಲ್ಲ. ಆದರೆ ಆ ಕಾಲದಲ್ಲಿ ಪೌಲನು ಒಂಥರ ಫ್ರೀಡಮ್ ಉಳ್ಳವನಾಗಿದ್ದನು, ಆದರೆ ಹೌಸ್ ಅರೆಸ್ಟೆಡ್ ಆಗಿದ್ದನು. ಸೊ ಆ ರೋಮನ್ ಸೋಲ್ಜರ್ ಕೈಗೆ ಹಾಗೂ ಪೌಲನ ಕೈಗೆ ಆ ಬೇಡಿ ಬಿಗಿಸುತ್ತಾ ಇದ್ರು, ಓಡಿ ಹೋಗಲಾರದಂತೆ. ಐ ಥಿಂಕ್ ಯು ಅಂಡರ್ಸ್ಟುಡ್. ನಿಮ್ಗೆ ಅರ್ಥವಾಯ್ತಲ್ಲವೇ? ಅಂತಹ ಸೆರೆಮನೆಯ ಅಂತಹ ಬೇಡಿಗಳು ಪೌಲನಿಗೆ ಬಿದ್ದಿದುವು. ಯಾವಾಗಲೂ ಆ ವ್ಯಕ್ತಿ, ಅಂದರೆ 6 ಗಂಟೆಗಳವರೆಗೂ ಆ ಸೈನಿಕನು ಪೌಲನೊಂದಿಗೆ ಇರುತ್ತಾನೆ. ಆ ಪೌಲನ ಕೈಗೂ ಹಾಗೂ ಸೈನಿಕನು ತನ್ನ ಕೈಗೂ ಬೇಡಿ ಬಿಗಿಸಿಕೊಳ್ತಾನೆ. 6 ಗಂಟೆಗೊಬ್ಬರು ಬದಲಾಗ್ತಾ ಇರ್ತಾರೆ. ಅಂದರೆ ದಿನಕ್ಕೆ 4 ಜನ ವ್ಯಕ್ತಿಗಳು ಬದಲಾಗ್ತಿದ್ರು. ಪೌಲನು ಎಲ್ಲಿಯೂ ಸುವಾರ್ತೆ ಸಾರಲಿಕ್ಕಾಗ್ತಾ ಇರಲಿಲ್ಲ, ಸ್ವೇಚ್ಛೆಯಿಂದ ಮುಂದಕ್ಕೆ ಸಾಗ್ಲಿಕ್ಕಾಗುತ್ತಾ ಇರಲಿಲ್ಲ. ಆದರೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಅವನೊಂದಿಗಿದ್ದ. ಪೌಲನು ಅನುಕೂಲತೆಯಲ್ಲಿಯೂ ಅನಾನುಕೂಲತೆಯಲ್ಲಿಯೂ ಸುವಾರ್ತೆ ಪ್ರಕಟಿಸು ಹೊಂದಿದ್ದಾನೆ. ಪ್ರತಿ ಅವಕಾಶ ಆತ್ಮರಕ್ಷಣೆಗಾಗಿ ಉಪಯೋಗಿಸಿದ ದೊಡ್ಡ ದೈವ ಸೇವಕನಾಗಿದ್ದನು. ಸೊ 6 ಗಂಟೆಗಳವರೆಗೂ ಆ ಸೈನಿಕನಿಗೆ ಯೇಸುವಿನ ಪ್ರೀತಿಯ ಕುರಿತು ಸಾರಿ ಹೇಳ್ತಿರುವಾಗ, ಅವನಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ, ಆ 6 ಗಂಟೆಗಳಲ್ಲಿ ಆ ಸೈನಿಕನು ಏನಾಗ್ತಾ ಇದ್ದನು? ಆ ಸೈನಿಕನ ಮನಸ್ಸು ಮಾರ್ಪಡುತ್ತಾ ಇತ್ತು. ಅವರಿಗೂ ಕೂಡ ಗೊತ್ತಾಗ್ತಿತ್ತು, ಓಹೋ, ಇವನು ಬೇರೆ ಕಳ್ಳರಂತೆ ಕಳ್ಳನಲ್ಲ, ಅಪರಾಧಿಗಳಂತೆ ಅಪರಾಧಿ ಅಲ್ಲ. ಇವನ ಮಾತಿನ ವಿಧಾನ ಬೇರೆ, ಇವನ ಪ್ರವರ್ತನೆ ಬೇರೆ, ಇವನ ಜೀವಿತ ವಿಧಾನವೇ ಬೇರೆ, ಇವನ ಕ್ಷಮಾಪಣೆಯೇ ಬೇರೆ, ಇವನ ಬುದ್ಧಿಯೇ ಬೇರೆ. ಇವನು ನಿಜವಾಗ್ಲೂ ಕ್ರಿಸ್ತನಿಗೆ ಸೇರಿದವನು ಎಂದು ಆ ದಿನ ಆ ರೋಮನ್ ಸೈನಿಕನು ಈ ವಿಷಯ ಗುರುತಿಸುತ್ತಾನೆ. 2 ವರ್ಷಗಳವರೆಗೂ ಅಂತಹ ಸೆರೆಮನೆಯಲ್ಲಿ ಪೌಲನಿದ್ದಾಗ ದಿನಕ್ಕೆ 4 ಜನರಿಗೆ 6 ಗಂಟೆಗೆ ಒಬ್ಬನು ಬದಲಾದರೆ 24 ಗಂಟೆಗೆ 4 ಜನ ಆಗ್ತಾರೆ. ಆ 4 ಜನರಿಗೆ ಅರ್ಥ ಆಯ್ತಾ? 6 ಗಂಟೆಗೆ ಒಬ್ಬರಂದ್ರೆ ದಿನಕ್ಕೆ 4 ಜನರಿಗೆ. ಆ ರೀತಿ ದಿನಾ 4 ಜನರಿಗೆ ರಕ್ಷಣೆಗೆ ಅವನು ನಡೆಸುತ್ತಾನೆ. ಪ್ರಿಯರೇ, ತಾನು ಬೇಡಿಯಲ್ಲಿದ್ದಾಗ 2 ಇಯರ್ಸ್ನಲ್ಲಿ ಹೆಚ್ಚು ಕಡಿಮೆ ಅಬೌಟ್ 3000 ಪೀಪಲ್ ಅನ್ನು ಕರ್ತನ ರಕ್ಷಣೆಗೆ ನಡೆಸಿರುವಂತೆ ಲೆಕ್ಕಾಚಾರ ಹಾಕಲಾಗಿದೆ. ಸೆರೆಮನೆಯಲ್ಲಿದ್ದ ನಾನೇನ್ ಮಾಡ್ಲಿಕ್ಕಾಗುತ್ತೆ ಸೇವೆ? ಬೇಡಿ ಹಾಕಿದ್ದಾರೆ, ನಾನೇನ್ ಮಾಡ್ಲಿಕ್ಕಾಗತ್ತೆ ಅಂದ್ಕೊಂಡಿಲ್ಲ. ಆದರೆ ಆ ಸಮಯದಲ್ಲಿ ಅಷ್ಟಕ್ಕೂ ಯಾರಿಗೂ ಅವಕಾಶವೇ ಇಲ್ಲದಂಥವರ ಬಳಿಗೆ ಸುವಾರ್ತೆ ಸಾರುವುದಕ್ಕಾಗಿ, ಮುಖ್ಯವಾಗಿ ಇವರು ಅಂದರೆ ಆ ಸೋಲ್ಜರ್ಸ್ಗಳು ಸ್ಪೆಷಲ್ ಸ್ಕ್ವಾಡ್ ಆಗಿದ್ರು. ಅಂದರೆ ಅಧಿಕಾರಿಗಳ ಬಳಿಗೆ ಅಪರಾಧಿಗಳನ್ನು ತೆಗೆದುಕೊಂಡು ಹೋಗಲು ಸೆಲೆಕ್ಟೆಡ್ ಹೈ ಪೊಸಿಷನ್ನಲ್ಲಿರುವ ರೋಮನ್ ಸೋಲ್ಜರ್ಸ್ ಆಗಿದ್ರು. ಅಂದರೆ ಎಲ್ಲಿ ಅವಕಾಶ ಸಿಕ್ಕಿತ್ತು ಪೌಲನಿಗೆ? ಎಲ್ಲೋ ಒಂದು ಹೈ ಪೊಸಿಷನ್ನಲ್ಲಿರುವ ವ್ಯಕ್ತಿಗೆ ನಾವು ಒಂದು ವೇಳೆ ಸುವಾರ್ತೆ ಸಾರಬೇಕಾದರೆ, ಒಬ್ಬ IAS ಆಫೀಸರ್ಗೆ ಯೇಸುವಿನ ಸುವಾರ್ತೆ ಸಾರಬೇಕಾದರೆ ನಾನು ಒಬ್ಬ IAS ಆಫೀಸರ್ ಆಗಬೇಕು ಎಂದು ಅಂದುಕೊಳ್ತೇವೆ ನಾವು. ಆದರೆ ಪೌಲನ ಜೀವಿತದಲ್ಲಿ ರಾಜರುಗಳ ಮುಂದೆ, ಅಧಿಕಾರಿಗಳ ಮುಂದೆ ನನಗೆ ಸಾಕ್ಷಿಯಾಗಿ ಆರಿಸಿಕೊಂಡಿದ್ದೇನೆಂದು ದೇವರು ಹೇಳಿದಾಗ, ಅವರಿಗೋಸ್ಕರ ಸಾಕ್ಷಿಯಾಗಿ ನಿಲ್ಲಿಸುವೆನೆಂದು ದೇವರು ಹೇಳಿದ್ರೆ ಅವನು ಒಪ್ಪಂದ ಮಾಡಿಕೊಳ್ಳಲಿಲ್ಲ. ಆದರೆ ಪೌಲನು ರಾಜರುಗಳ ಮುಂದೆ ಅಪರಾಧಿಯಂತೆ ನಿಂತುಕೊಂಡಿದ್ದಾಗಿಯೂ ಯೇಸುವನ್ನೇ ಮಹಿಮೆ ಪಡಿಸುತ್ತಾನೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ಯೇಸುವನ್ನು ನಂಬಿದ ನಂತರ ಎಷ್ಟೋ ಜನರನ್ನು ಸಂಧಿಸುತ್ತೇವಲ್ಲವೇ? ನಾವು ಅಧಿಕಾರಿಗಳ ಬಳಿಗೆ ಹೋಗ್ತೇವೆ, ಸಾಮಾನ್ಯರ ಬಳಿಗೆ ಹೋಗ್ತೇವೆ, ನಮ್ಮ ಕೊಲೀಗ್ಸ್, ನಮ್ಮ ಫ್ರೆಂಡ್ಸ್ ಬಳಿಗೆ ಹೋಗ್ತೇವೆ. ಒಂದು ದಿನದಲ್ಲಿ ನಾವು ಭೇಟಿಯಾಗುವ ಪ್ರತಿಯೊಬ್ಬರನ್ನು ನಾವು ಯೇಸುವಿಗಾಗಿ ಸಂಪಾದಿಸಬೇಕು, ಯೇಸುವಿನ ಪ್ರೀತಿಯ ಕುರಿತು ಅವರಿಗೆ ಹೇಳಬೇಕು ಎಂಬ ಆತುರತೆ ಉಳ್ಳವರಾಗಿ ನಾವಿದ್ದೇವಾ? ಒಬ್ಬ ಪಾಸ್ಟರ್ ಕೆಲಸ ಏನೆಂದ್ರೆ ಸ್ಟೇಜ್ ಹತ್ತಿ ಮೈಕ್ ಹಿಡ್ಕೊಂಡು ಪ್ರಸಂಗ ಮಾಡೋದೊಂದೇ ಅಂದ್ಕೊಳ್ತಾರೇನೋ. ಆದರೆ ಕಣ್ಣಿಗೆ ಕಾಣುವ ಪ್ರತಿಯೊಬ್ಬರಿಗೂ ಯೇಸುವಿನ ಕುರಿತು ಸಾರಿ ಹೇಳುವುದಕ್ಕಾಗಿ ಪ್ರತಿ ಸಿಚುವೇಶನ್ ಸಂದರ್ಭದಲ್ಲಿಯೂ ಕೂಡ ಯೇಸುವನ್ನೇ ಘನಪಡಿಸುವುದಕ್ಕಾಗಿ ಬಯಸುವಂತಹ ನಿಜವಾದ ಕ್ರೈಸ್ತರಾಗಿ ನಾವು ಈ ಅಂತ್ಯ ದಿನಗಳಲ್ಲಿ ಇರಬೇಕಾಗಿದೆ. ಖಂಡಿತವಾಗಿಯೂ ಬೇಡಿಗಳಲ್ಲಿಯೂ, ನಷ್ಟಗಳಲ್ಲಿಯೂ, ಶ್ರಮೆಗಳಲ್ಲಿಯೂ ಆಲ್ರೆಡಿ ದೇವರ ಮಕ್ಕಳಿಗೆ ಹಿಂಸೆಗಳು ಪ್ರಾರಂಭವಾಗಿವೆ. ಇವೆಲ್ಲವುಗಳನ್ನು
ನಮ್ಮ ಒಳ್ಳೆಯದಕ್ಕಾಗಿಯೇ ಮಾರ್ಪಡಿಸುತ್ತಾರೆ. ಡೋಂಟ್ ಬಿ ಡಿಸ್ಕರೇಜ್ಡ್. ನಿರುತ್ಸಾಹರಾಗಬೇಡಿ. ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರೇರಣೆಗೆ ಸಹಾಯವಾಯಿತು ಎಂದು ನೀವು ತಿಳಿದುಕೊಳ್ಳಬೇಕಾಗಿದೆ ಅನ್ನುತ್ತಾನೆ. ಯಾಕೆಂದರೆ ನನ್ನ ಸಂಗಡ ಇದ್ದಂತಹ ಅರಮನೆಯ ಪಹರೆಯರೆಲ್ಲರಿಗೂ ಮಿಕ್ಕಾದವರೆಲ್ಲರಿಗೂ ಕ್ರಿಸ್ತನ ನಿಮಿತ್ತವೇ ನಾನು ಜೀವಿಸುತ್ತಿದ್ದೇನೆ ಎಂಬುದಾಗಿ ಅವರಿಗೆ ಗೊತ್ತಾಯಿತು. ಅನೇಕ ಜನರನ್ನು ಯೇಸುವಿಗಾಗಿ ಪೌಲನು ಸಂಪಾದಿಸುತ್ತಾನೆ. ಅನೇಕರನ್ನು ಪೌಲನು ರಕ್ಷಣೆಗೆ ನಡೆಸುತ್ತಾನೆ. ಅನೇಕ ಮಂದಿ ಅಧಿಕಾರಿಗಳ ಮುಂದೆ ನಿಂತುಕೊಂಡು ಕ್ರಿಸ್ತನ ಕುರಿತು ಸಾಕ್ಷಿ ಕೊಡುವವನಾಗಿರುತ್ತಾನೆ. ನಾವು ಕೂಡ ನಮ್ಮ ಶ್ರಮೆಯಲ್ಲಿ ಯೇಸುವನ್ನು ಘನಪಡಿಸೋಣ. ನಮ್ಮ ಬೇಡಿಗಳಲ್ಲಿ ಯೇಸುವನ್ನು ಮಹಿಮೆಪಡಿಸೋಣ. ನಮ್ಮ ಆಟಂಕಗಳನ್ನು ನೋಡಿ ನಿಂತು ಹೋಗದೆ ಅವುಗಳನ್ನು ಮೀರಿ ಜಯಿಸಿ ಮುಂದೆ ಸಾಗುವುದಕ್ಕೆ ದೇವರು ತೋರಿಸುವ ಮಾರ್ಗವನ್ನು ನೋಡಿ ನಾವು ಮುಂದೆ ಸಾಗಬೇಕು. ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ ಎಂಬ ಪೌಲನಂತೆ ನಾವು ಸುವಾರ್ತೆ ಸಾರಬೇಕು. ಬಾಧೆ ಪಡಬೇಡಿ. ಯೇಸುವಿಗಾಗಿ ಬದುಕುತ್ತಾ ಇದ್ದರೆ ನನಗೆ ಯಾಕೆ ಕಷ್ಟ ಬಂತು ಎಂದು ಚಿಂತಿಸದೆ ಆ ಕಷ್ಟವನ್ನು ಜಯಿಸುವುದಕ್ಕಾಗಿಯೂ ಜಯ ಹೊಂದಿ ಆ ಕಷ್ಟದಿಂದ ನೀವು ಹೊರಬರುವುದಕ್ಕಾಗಿಯೂ ನಿಮ್ಮ ಪಕ್ಷದಲ್ಲಿ ದೇವರು ಇದ್ದಾರೆ ಎಂಬುದಾಗಿ ನಿಮ್ಮ ಸುತ್ತಲಿರುವವರು ನೋಡುವ ಹಾಗೆ ದೇವರು ನಿಮ್ಮನ್ನು ಹೆಚ್ಚಿಸುವುದಕ್ಕಾಗಿ ಬಯಸುತ್ತಿದ್ದಾರೇನೋ. ಪೌಲನನ್ನು ಸೆರೆಮನೆಯಲ್ಲಿಟ್ಟು ಬೇಡಿ ಹಾಕಿದರೂ ಕೂಡ ಪೌಲನ ಜೊತೆ ಸೇವಕರೆಲ್ಲರೂ ರೋಷ ತಂದುಕೊಳ್ತಾರೆ. ಅವನು ಬೇಡಿಗಳಲ್ಲಿದ್ದರಿಂದ 14ನೇ ವಚನ, ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸೆಯುಳ್ಳವರಾಗಿ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಇನ್ನೂ ವಿಶೇಷ ಧೈರ್ಯ ಹೊಂದಿಕೊಂಡರು. ಎಷ್ಟು ಚೆನ್ನಾಗಿದೆ ನೋಡಿ. ಹಾಲೆಲೂಯ. ನನ್ನ ಜೊತೆ ಸೇವಕರು ನಾನು ಬೇಡಿಗಳಲ್ಲಿರುವಾಗ ಅವರು ಮತ್ತಷ್ಟು ಹೆಚ್ಚಾಗಿ ರೋಷ ತಂದುಕೊಂಡು ಮತ್ತಷ್ಟು ಹೆಚ್ಚು ಬಲವುಳ್ಳವರಾಗಿ ಸುವಾರ್ತೆಯನ್ನು ಪ್ರಕಟಿಸುತ್ತಾ, ನಮಗಷ್ಟು ಶ್ರಮೆ ಇಲ್ವಲ್ಲ, ನಮಗೆ ಅಷ್ಟು ಸೆರೆಮನೆಗೆ ಹಾಕಲ್ಪಟ್ಟು ಬೇಡಿಯಲಿಲ್ವಲ್ಲ, ನಮಗೆ ಫ್ರೀಡಮ್ ಇದೆ ಅಂದುಕೊಂಡು ನಿರ್ಭಯದಿಂದ ದೇವರ ವಾಕ್ಯ ಬೋಧಿಸುವುದಕ್ಕಾಗಿ ಮತ್ತಷ್ಟು ವಿಶೇಷವಾಗಿ ಧೈರ್ಯ ತಂದುಕೊಂಡ್ರಂತೆ. ಈ ಅಂತ್ಯಕಾಲದಲ್ಲಿ ಯೇಸುವಿನ ಕುರಿತಾಗಿ ಒಪ್ಪಿಕೊಳ್ಳುವುದಕ್ಕೆ ನಾವು ನಾಚಿಕೆ ಪಡುವವರಾಗಿರಬಾರದು. ಯೇಸುವಿನ ಕುರಿತು ಬೋಧಿಸುವುದಕ್ಕಾಗಿ ಭಯಪಡಬಾರದು. ಯೇಸುವೇ ರಕ್ಷಕನಾಗಿದ್ದಾನೆ ಎಂಬ ಮಾತು ಕೇಳುವವರಿಗೂ ಕೇಳದೇ ಇರುವ ಪ್ರತಿಯೊಬ್ಬರಿಗೂ ಕೇಳಿಸಲ್ಪಡಬೇಕು ಎನ್ನುವುದು ದೇವರ ಉದ್ದೇಶವಾಗಿರುವುದರಿಂದ ಬೇಡಿಗಳಾಗಿರಲಿ, ಫ್ರೀಡಮ್ ಆಗಿರಲಿ, ಎಲ್ಲೇ ಇರಲಿ, ಎಂಥದ್ದೇ ಪರಿಸ್ಥಿತಿಯಲ್ಲಿರಲಿ, ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಮಹಿಮೆಪಡಿಸುವ ಹಾಗೆ ಶ್ರಮೆಗಳಲ್ಲಿ ಆನಂದಿಸುತ್ತಾ, ಶ್ರಮೆಗಳಲ್ಲಿಯೂ ದೇವರ ಪ್ರೀತಿ ವ್ಯಕ್ತಪಡಿಸುತ್ತಾ, ಯೇಸು ಕೊಡುವಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಬಯಲ್ಪಡಿಸುತ್ತಾ, ನಾವು ಅನೇಕರಿಗೆ ನಮ್ಮ ಹಾಗೆ ಶೋಧಿಸಲ್ಪಡುತ್ತಿರುವ ಇತರರು ಧೈರ್ಯ ಹೊಂದಿಕೊಳ್ಳುವ ಹಾಗೆ, ಆದರಣೆ ಹೊಂದಿಕೊಳ್ಳುವ ಹಾಗೆ ನಾವು ಜೀವಿಸುವವರಾಗಿರಬೇಕು. ಯೇಸುವನ್ನು ನಂಬಿದರೆ ಕಷ್ಟ ಬರುತ್ತವೆ, ಅದಕ್ಕೆ ನನಗೆ ಬೇಡ ಅನ್ನುವಂಥವರಾಗಿದ್ದೇವಾ? ಯೇಸುವಿಗಾಗಿ ನಾನು ಸಿದ್ಧನಾಗಿದ್ದೇನೆ. ಆತನು ನನಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿ ಇಷ್ಟೊಂದು ತ್ಯಾಗ ಮಾಡಿರುವಾಗ ನಾನು ಏನು ಮಾಡಿದ್ರೂ ಕೂಡ ಅದು ತ್ಯಾಗವೇ ಎಂಬ ಮನಸ್ಸಿನೊಂದಿಗೆ ಅನುಕೂಲತೆಯಲ್ಲಿಯೂ ಅನಾನುಕೂಲತೆಯಲ್ಲಿಯೂ ಕ್ರಿಸ್ತನ ಕುರಿತು ಪ್ರಕಟಿಸುತ್ತಾ, ಶ್ರಮೆಗಳಲ್ಲಿಯೂ ಬಾಧೆಗಳಲ್ಲಿಯೂ ವೇದನೆಗಳಲ್ಲಿಯೂ ಪ್ರತಿ ಸಮಯಗಳಲ್ಲಿಯೂ ಕೂಡ ಯೇಸುವಿನ ಮೇಲೆ ಆಧಾರಗೊಳ್ಳುತ್ತಾ, ಅದೇ ಶ್ರಮೆ ಅದೇ ಬಾಧೆಗಳಲ್ಲಿದ್ದವರಿಗೆ ಆದರಣೆ ಉಂಟು ಮಾಡುವವರಾಗಿಯೂ ಅವರಿಗೆ ಬಲ ಕೊಡುವವರಾಗಿಯೂ, ಅಷ್ಟು ಮಾತ್ರವಲ್ಲ, ಅಂತಹ ಶ್ರಮೆಗಳೊಳಗಿಂದ ನಾವು ಹೊರಗೆ ಬಂದು ಹೇಗೆ ದೇವರು ಬಿಡಿಸಿದ್ದಾರೆ ಎಂಬ ಸಾಕ್ಷಿಗಳಾಗಿ ನಿಂತು ಅನೇಕರಿಗೆ ಬಲಪಡಿಸಲು ಇರುವ ಹಾಗೆ ಕರ್ತನು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಜನರು ನಿಮ್ಮನ್ನು ಹಿಂಸೆಗೊಳಿಸಿ ನಿಂದಿಸಿ ನಿಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತಾಡಿದ್ರೆ ಸಂತೋಷ ಪಡಿರಿ, ಹರ್ಷಿಸಿರಿ ಎಂಬುದಾಗಿ ನೀವು ಹೇಳಿದಿರಲ್ಲವೇ? ನಿಜವೇ ದೇವರೇ, ನಮ್ಮ ಜೀವಿತದಲ್ಲಿ ಸಣ್ಣ ಸಮಸ್ಯೆ ಬಂದ ಕೂಡಲೇ, ಸಣ್ಣ ಆಟಂಕ ಬಂದ ಕೂಡಲೇ ನಾವು ನಿಂತು ಹೋಗುತ್ತಿದ್ದೇವೆ ಹೊರತು ಇವೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ, ದೇವರ ನಾಮ ಮಹಿಮೆಪಡಿಸುವುದಕ್ಕಾಗಿಯೇ ಹಾಗೂ ಪ್ರತಿ ಸಮಸ್ಯೆ ಅದ್ಭುತವಾಗಿ ಜಯಿಸುವುದಕ್ಕಾಗಿಯೇ ದೇವರು ಅನುಮತಿಸಿದ್ದಾರೆಂದು ಗುರುತಿಸಿ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನೇ ಮಹಿಮೆಪಡಿಸುವಂತೆ ಸಹಾಯ ಮಾಡಿರಿ. ಕೊಟ್ಟ ಪ್ರತಿ ಅವಕಾಶವನ್ನು ಉಪಯೋಗಿಸಿ ಸುವಾರ್ತೆ ಪ್ರಕಟಿಸಿ ಅನೇಕರನ್ನು ನಿತ್ಯ ನರಕದಿಂದ ತಪ್ಪಿಸಿ ಪರಲೋಕ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಲು ಅಂಥವರಿಗಾಗಿ ಪ್ರಾರ್ಥಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೇ ಉತ್ತರ ಕೊಡುತ್ತಾರೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ.
ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.